ಇನ್ನೂ ಒಂದು ವಾರ ಕರ್ನಾಟಕ ರಾಜ್ಯಾದ್ಯಂತ ಈ ಮಾನ್ಸೂನ್ ಮಳೆ ದುರ್ಬಲವಾಗಿರುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಬರ್ಬೋದು. ಈಗ ಆರಂಭವಾಗಿರುವುದರಿಂದ ಈ ವರ್ಷ ಪೂರ 2026 ತನಕ ಎಲ್ಲಿನೂ ಇರೋ ಸಾಧ್ಯತೆಗಳದಾವು. ಇಷ್ಟು ಬೇಗ ಅದು ಕಡಿಮೆ ಆಗಲ್ಲ. ಆದರೆ ಜುಲೈ ಕೊನೆಯ ವಾರದಲ್ಲಿ ಸ್ವಲ್ಪ ಮಳೆ ಆಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ 2 ದಿವಸದಿಂದ 34 ಡಿಗ್ರಿ ಸೆಲ್ಸಿಯಸ್ ತನಕ ಉಷ್ಣಾಂಶ ಏರಿಕೆಯಾಗಿತ್ತು. 1.5 ಡಿಗ್ರಿ ಸೆಲ್ಸಿಯಸ್ಸು ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆಯಾಗಿದೆ. ರಾಜ್ಯಾದ್ಯಂತ ಈ ಬಾರಿ ಎಲ್ಲಿನೋ ಎಫೆಕ್ಟ್ ಅಂತ ಹೇಳಿ ಸಾಕಷ್ಟು ವೆದರ್ ಕಂಡೀಷನಲ್ಲಂತೂ ತುಂಬಾ ಏರುಪೇರಾಗಿದೆ. ಸೊ ಈ ಒಂದು ತಿಂಗಳು ವೆದರ್ ಹೇಗಿರುತ್ತೆ, ಸೊ ಕೃಷಿಕರಿಗೆ ಯಾವುದು ಸೂಕ್ತ ಸಮಯ ಬೆಳೆ ಬೆಳೆಯೋದಕ್ಕೆ, ಜೊತೆಗೆ ಈ ವೆದರ್ ಫಾರ್ಕಾಸ್ಟ್ ನೆಕ್ಸ್ಟ್ 1 ವೀಕಲ್ಲಿ ನೆಕ್ಸ್ಟ್ 1 ಮಂತಲ್ಲಿ ಯಾವ ರೀತಿ ಇರುತ್ತೆ ಎಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ CS ಪಾಟೀಲ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ ಸರ್. ಚೆನ್ನಾಗಿದ್ವಿ, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಹೇಳಿ, ಈಗ ವೆದರ್ ಬಗ್ಗೆ ಈ ಒಂದು ತಿಂಗಳು ಸೊ ಎಲ್ನಿನೋ ಎಫೆಕ್ಟ್ ಅಂಥೇಳಿ ಮಳೆನೇ ಆಗೋದಿಲ್ಲ ಅಂಥೇಳಿ ಆಗಿತ್ತು. ಬಟ್ ಈ ಬಾರಿ ಲಾಸ್ಟು ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ಮಳೆ ಕಮ್ಮಿ ಅಂತ ಹೇಳಿದ್ರಿ. ಅದಾದ ನೆಕ್ಸ್ಟ್ ಒಂದು ಕಡೆ ಕೆಲವು ಕಡೆ ಎಲ್ಲ ಮಳೆ ಆಯಿತು ಕರ್ನಾಟಕದಲ್ಲಿ. ಸೊ ಏನು ಹೇಳ್ತೀರಿ, ನೆಕ್ಸ್ಟ್ 1 ಮಂತ್ ಹೇಗಿರುತ್ತೆ ಅಂತ? ಜುಲೈ 16ರಿಂದ ಜುಲೈ 22ರವರೆಗೆ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಭಾಳ ಕಡಿಮೆ ಇರ್ತೈತಿ. ಅಂದರೆ ಎಲ್ಲೋ ಒಂದು ಕಡೆ ಹಗುರವಾಗಿ ಮಳೆ ಆಗ್ಬೋದು. ಇನ್ನೂ ಒಂದು ವಾರ ಕರ್ನಾಟಕ ರಾಜ್ಯಾದ್ಯಂತ ಈ ಮಾನ್ಸೂನ್ ಮಳೆ ದುರ್ಬಲವಾಗಿರುವ ಸಾಧ್ಯತೆಗಳದಾವು. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಹಲವು ಕಡೆ ಅಂದರೆ 75%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಈ ಜುಲೈ 16ರಿಂದ ಜುಲೈ 22ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಯಾವ ಜಿಲ್ಲೆಯಲ್ಲಿ ಕೂಡ ನಾವು ಭಾರಿ ಮಳೆಯಾಗುವ ನಿರೀಕ್ಷಣೆ ಇಲ್ಲ. ಎಲ್ಲಿ ನಾವು ಭಾರಿ ಮಳೆಯಾಗುವ ಎಚ್ಚರಿಕೆಯೂ ಕೂಡ ಕೊಟ್ಟಿಲ್ಲ. ಇನ್ನೂ ಒಂದು ವಾರ ಮಳೆ ವಾಡಿಕೆಗಿಂತ ಕಡಿಮೆಯಾಗುವ ಸಾಧ್ಯತೆಗಳಾದವು. ಜುಲೈ ಕೊನೆಯ ವಾರದಲ್ಲೇ ಮತ್ತೆ ಮಾನ್ಸೂನು ಪುನರಾರಂಭ ಆಗ್ಬೋದು. ಆದರೂ ಅಷ್ಟೊಂದು ಇಂಡಿಕೇಷನ್ಸ್ ಇಲ್ಲ. ಆದರೆ ಈ ಒಂದು ಮಾನ್ಸೂನು ವಾಡಿಕೆಗಿಂತ ಮಳೆ ಕಡಿಮೆ ಆಗುವ ಸಾಧ್ಯತೆಗಳದಾವೆ. ಸರ್, ಈಗ ನೆಕ್ಸ್ಟ್ ಯಾವ ಭಾಗದಲ್ಲಿ, ಕರ್ನಾಟಕದ ಯಾವ ಭಾಗದಲ್ಲಿ ಒಂಚೂರಾದರೂ ಸ್ವಲ್ಪ ಹೆಚ್ಚಿಗೆ ಮಳೆ ಕಾಣಬಹುದು ಅಂತ? ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಬರ್ಬೋದು. ಈಗಂತೂ ಇನ್ನೂ ಒಂದು ವಾರ ತನಕ ಮಲೆನಾಡಿನ ಜಿಲ್ಲೆಗಳಲ್ಲಿ ಅಷ್ಟೊಂದು ಮಳೆ ತೋರಿಸ್ತಾ ಇಲ್ಲ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಇವೆಲ್ಲ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಜುಲೈ ತಿಂಗಳಲ್ಲಿ ಅತಿ ಜಾಸ್ತಿ ಮಳೆಯಾಗುವಂಥ ಇರ್ತೈತಿ. ಆದರೆ ಈ ವರ್ಷ ಪೂರಾ ಮಳೆ ಕಡಿಮೆ ಆಗಿದೆ. ದೇಶಾದ್ಯಂತ ಹೆಚ್ಚು ಮಳೆ ಆಗ್ಬೇಕಂದ್ರೆ ಜುಲೈನಲ್ಲೇ ಕೈ ಕೊಡುತ್ತೆ ಅಂದ್ರೆ ಒಂದು ಸ್ವಲ್ಪ ಕಷ್ಟ. ನೆಕ್ಸ್ಟ್ ಮುಂದೆ ಆಗಸ್ಟ್ನಲ್ಲಿ ಸ್ವಲ್ಪ ಮಳೆ ಹೆಚ್ಚಿಗೆ, ಜುಲೈ ಮತ್ತು ಆಗಸ್ಟ್ನಲ್ಲಿ ಜಾಸ್ತಿ ಮಳೆ ಆಗೋದು. ಈಗಾಗಲೇ ಜುಲೈ 3ನೇ ವಾರದಲ್ಲಿ ಅದೀವಿ ನಾವು. 3ನೇ ವಾರನೂ ಮಳೆ ಕಡಿಮೆ ಆಗುವ ಸಾಧ್ಯತೆ ಐತಿ. ಜುಲೈ ಕೊನೆಯ ವಾರದಲ್ಲಿ ಮಾತ್ರ ಮಳೆ ಸ್ವಲ್ಪ ಆಗುವ ಸಾಧ್ಯತೆಗಳು ಅದಾವೆ. ಎಲ್ನಿನೋ ಎಫೆಕ್ಟ್ ಬಗ್ಗೆ ಏನು ಹೇಳ್ತೀರಿ? ಈ ನೆಕ್ಸ್ಟ್ ಯಾವ ರೀತಿ ಇರುತ್ತೆ, ನೆಕ್ಸ್ಟ್ ವರ್ಷ ಆಗಿರ್ಬೋದು, ಇದರ ಎಫೆಕ್ಟ್ ಮುಂದಿನ ವರ್ಷಕ್ಕೆ ಏನಾದರೂ ಕ್ಯಾರಿ ಆಗುತ್ತಾ, ಹೇಗೆ? ಈ ಎಲ್ಲಿನೋ ಇಫೆಕ್ಟು ಕೆಲವೊಮ್ಮೆ 1 ವರ್ಷ ತನೂ ಇರ್ಬೋದು, 1.5 ವರ್ಷ ತನೂ ಇರ್ಬೋದು. ಈಗ ಆರಂಭವಾಗಿರುವುದರಿಂದ ಈ ವರ್ಷ ಪೂರ 2026 ತನಕ ಎಲ್ಲಿನೂ ಇರೋ ಸಾಧ್ಯತೆಗಳದಾವು. ಇಷ್ಟು ಬೇಗ ಅದು ಕಡಿಮೆ ಆಗಲ್ಲ. ಆದ್ದರಿಂದ ಈ 2026ರಲ್ಲಿ ಮಾನ್ಸೂನ್ ಮಳೆ ಇಡೀ ದೇಶಾದ್ಯಂತ ಕಡಿಮೆ ಆಗಿರ್ತೈತಿ. ಈ ಮಾನ್ಸೂನ್ ಮಳೆ ಭಾಳ ಕಡೆ ಕರ್ನಾಟಕ ರಾಜ್ಯಾದ್ಯಂತ ವಾಡಿಕೆ ಮಳೆಗಿಂತ ಒಂದು ಸರಾಸರಿ 30% ಮಳೆ ಕಡಿಮೆ ಆಗಿದೆ. ಕೆಲವು ಜಿಲ್ಲೆಗಳಲ್ಲಂತೂ 50% ಮಳೆ ಕೊರತೈತಿ. ಮಲೆನಾಡಿನ ಜಿಲ್ಲೆಗಳಲ್ಲಿ ಕೂಡ 40-50% ಮಳೆ ಕೊರತೆ ಇದೆ. ಏನು ಮಾಡೋದು ಸರ್ ಈಗ ರೈತರು? ಸೊ ಯಾವ ರೀತಿ ಪ್ರಿಪೇರ್ ಆಗಬೇಕು, ಏನು ಪ್ರಿಪ್ರೇಷನ್ಸ್ ಇರಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ? ನೆಕ್ಸ್ಟ್
ಮಳೆ ಬರುತ್ತಾ ಹೇಗೆ? ಬಿಕಾಸ್ ಬೆಳೆಗೆ ತುಂಬಾ ತೊಂದರೆ ಆಗಿದೆ ಅವರಿಗೆ. ಸೊ ಏನು ಹೇಳ್ತೀರಿ? ರೈತರು ಅತಿ ಕಡಿಮೆ ಮಳೆಗೆ ಬೆಳೆಯುವಂಥ ಬೆಳೆಗಳನ್ನು ಮಾತ್ರ ಬೆಳಿಬೇಕು. ಮತ್ತು ಉತ್ತರ ಕರ್ನಾಟಕದ್ದೇ ಪ್ರತಿ ಬಾರಿ ಮಳೆನೇ ಇರೋದಿಲ್ಲ. ಸೊ ಈ ಬಾರಿ ಜನರಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು, ಅಥವಾ ಮಳೆ ಆಗುತ್ತಾ ಸ್ವಲ್ಪ ಮಟ್ಟಿಗಾದರೂ ಹೇಗೆ? ಇನ್ನೂ ಒಂದು ವಾರ ತನಕ ಅಷ್ಟೊಂದು ಮಳೆ ಇರಲ್ಲ ಉತ್ತರ ಕರ್ನಾಟಕದಲ್ಲಿ ಕೂಡ. ಆದರೆ ಜುಲೈ ಕೊನೆಯ ವಾರದಲ್ಲಿ ಸ್ವಲ್ಪ ಮಳೆ ಆಗುವ ಸಾಧ್ಯತೆಗಳದಾವು, ಮತ್ತು ಆಗಸ್ಟ್ ಕೊನೆಯ ಮೊದಲನೇ ವಾರದಲ್ಲಿ ಮಳೆ ಆಗುವ ಸಾಧ್ಯತೆಗಳದಾವು. ಈ ಎಲ್ ನಿನೋ ಎಫೆಕ್ಟು ಈಗ ಒಂದು ವರ್ಷ ಇಡೀ ಬೆಳೆನೇ ಬೆಳೆಯೋದಕ್ಕಾಗೋದಿಲ್ಲ, ಎಲ್ಲ ಕಡೆ ಮಳೆ ಕೂಡ ಇರೋದಿಲ್ಲ. ಎಲ್ ನಿನೋ ಎಫೆಕ್ಟ್ 4 ವರ್ಷಕ್ಕೊಂದ್ಸರ್ತಿ ಅಂತ ಹೇಳ್ತಾರೆ, ಅಥವಾ 3 ವರ್ಷಕ್ಕೊಂದ್ಸರ್ತಿ ಅಂತ. ಸೊ ಇದು ರಿಪೀಟ್ ಆಗೋ ಚಾನ್ಸಸ್ ಇಲ್ವಾ ಅಂತ ನೆಕ್ಸ್ಟ್ ಇಯರ್ ಅಂದ್ರೆ ನಾವು ಒಂದು 6 ತಿಂಗಳ 1 ವರ್ಷ ತನಕ ನಾವು ಫೋರ್ಕಾಸ್ಟ್ ಕೊಟ್ಟಿರ್ತಾರೆ. ಈಗ ಈ ವರ್ಷ ಆಗ್ಬೋದು, ಆದರೆ 2 ವರ್ಷ ಆದ ಘಟನೆಗಳು ಕಡಿಮೆ. ಬಿಸಿಲು, ಈಗ ಬೆಂಗಳೂರು ವೆದರ್ ಬಗ್ಗೆ ಮಾತಾಡೋದಾದ್ರೆ ಸರ್ ಏನು ಹೇಳ್ತೀರಿ? ಸಿಕ್ಕಾಪಟ್ಟೆ ಇವಾಗ ಯಾವಾಗ ಬೆಂಗಳೂರು ವೆದರ್ನ ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಅಂತಾರೆ. ಸೊ ರಾಜಧಾನಿ ಬೆಂಗಳೂರು ವೆದರ್ ಬಗ್ಗೆ ಏನು ಹೇಳ್ತೀರಿ? ಬೆಂಗಳೂರು ಮತ್ತು ಅಂತೇನಿಲ್ಲ, ಇಡೀ ಉತ್ತರ ಒಳನಾಡು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸತತವಾಗಿ ಈಗ 2 ವಾರದಿಂದ ಮಳೆ ಭಾಳ ಕಡಿಮೆ ಆಗಿದೆ. ಈ 2 ವಾರದಿಂದ ಮಳೆ ಕಡಿಮೆ ಆದಾಗ ಮಣ್ಣಿನಲ್ಲಿರುವ ತೇವಾಂಶ ಎಲ್ಲ ಕಡಿಮೆ ಆಗಿರ್ತೈತಿ. ಇದರಿಂದ ಸೂರ್ಯನ ಬಿಸಿಲು ನೇರವಾಗಿ ಭೂಮಿಯನ್ನು ತಲುಪಿ ಇದು ಉಷ್ಣತೆಯನ್ನು ಹೆಚ್ಚಿಗೆ ಮಾಡ್ತಿರ್ತೈತಿ. ಮತ್ತು ಇದರಿಂದ ಏನೋ ಒಂದು ಮಳೆ ಆಗ್ತಾ ಇತ್ತಂದ್ರೆ ಅದು ಮೋಡದಿಂದ ತಂಪು ನೀರನ್ನು ತರುವುದರಿಂದ ಅದು ಒಂದು ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತೆ. ಆದರೆ ಮುಂದಿನ ಒಂದು ವಾರದವರೆಗೆ ಇದೇ ರೀತಿ ಉಷ್ಣಾಂಶ ಮುಂದುವರಿಯುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಕೂಡ 2 ದಿವಸದಿಂದ 34 ಡಿಗ್ರಿ ಸೆಲ್ಸಿಯಸ್ ತನಕ ಉಷ್ಣಾಂಶ ಏರಿಕೆಯಾಗಿತ್ತು. ಇಲ್ಲಿ ಸಾಮಾನ್ಯವಾಗಿ ಸುಮಾರು 29 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕಾಗಿತ್ತು. ಆದರೆ ಒಂದು 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಧಿಕವಾಗಿ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ. ಬೆಂಗಳೂರು ಅಂತೇನಿಲ್ಲ, ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು 3 ರಿಂದ 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆಯಾಗಿದೆ. ಅದು ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು ಈ ಜಿಲ್ಲೆಗಳಲ್ಲಿ ಕೂಡ 36-37 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆಯಾಗಿದೆ. ಅಲ್ಲಿನೂ ಸುಮಾರು ಒಂದು 32 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು. ಬೆಂಗಳೂರಿನಲ್ಲಿ 28-29 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು. ಇಲ್ಲೆಲ್ಲ 33 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ 30-31 ಇರಬೇಕಾದದ್ದು 33 ತನಕ ಅಲ್ಲಿನೂ ಉಷ್ಣಾಂಶ ಏರಿಕೆ ಆಗಿದೆ. ಇದೇ ರೀತಿ ಒಂದು ಉಷ್ಣಾಂಶ ಇನ್ನೂ ಒಂದು 4-5 ದಿವಸ ತನಕ ಮುಂದುವರಿತೈತಿ. ನಂತರ ಉಷ್ಣಾಂಶ ಕಡಿಮೆ ಆಗುವ ಸಾಧ್ಯತೆಗಳದಾವು. ಸರ್, ಗ್ಲೋಬಲ್ ವಾರ್ಮಿಂಗ್ ಅನ್ನೋದೊಂದು ಟಾಪಿಕ್ ಇದೆ. ಸೊ ಇದೇನಾದರೂ ಎಲ್ ನಿನೋ ಎಫೆಕ್ಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲ, ಹೇಗೆ ಅದು ವರ್ಕ್ ಆಗುತ್ತೆ? ಸೊ ನೀವು ಹೇಳ್ತಾ ಇದ್ರಿ ಅದರಿಂದನೂ ಕೂಡ ಎಲ್ ನಿನೋ ಎಫೆಕ್ಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅಂತ. ಸೊ ಇದ್ರ ಬಗ್ಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್. ಅದು ಜಾಗತಿಕ ಮಟ್ಟದಲ್ಲಿ ತಾಪಮಾನ ಏರಿಕೆ ಆಗ್ತಾಯಿದೆ. ಈಗ ಸುಮಾರು ಸರಾಸರಿ 1.5 ಡಿಗ್ರಿ ಸೆಲ್ಸಿಯಸ್ಸು ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆಯಾಗಿದೆ. ಇದು ಕೂಡ ಚಂಡಮಾರುತಗಳ ತೀವ್ರತೆಯನ್ನು ಮತ್ತು ಉಷ್ಣ ಅಲೆಗಳ ತೀವ್ರತೆಯನ್ನು ಹೆಚ್ಚಿಗೆ ಮಾಡುತ್ತಾ ಅದು ಕೆಲವೊಮ್ಮೆ ಎಲ್ಲಿನೂ ಕೂಡ ತೀವ್ರತೆಗೆ ಒಳಪಡಿಸುತ್ತಂತ ನಾ ಹೇಳ್ಬೋದು. ಇನ್ನೊಂದು ಸರ್, ವೆದರ್ ಫೋರ್ಕಾಸ್ಟ್ ಅಂತ ಬಂದಾಗ ಯಾವ ಫ್ಯಾಕ್ಟರ್ಸ್ ಮೇಲೆ ಇವರು ನೆಕ್ಸ್ಟ್ 1 ತಿಂಗಳದು, ನೆಕ್ಸ್ಟ್ 1 ಇಯರ್ದು, 6 ಮಂತ್ಸ್ದು ಯಾವ ಕೀ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಮಾಡ್ತಾರೆ? ಹೆಂಗೆ ಗೊತ್ತಾಗುತ್ತೆ ಅನ್ನೋಂಥ ಒಂದು ಪ್ರಶ್ನೆ ಇರುತ್ತೆ ಜನರಿಗೆ. ಬಿಕಾಸ್ ಇನ್ನೊಂದು ವಾರದಲ್ಲಿ ಮಳೆ ಆಗೋದನ್ನು ಮುಂಚೆನೇ ಹೇಳ್ತಾರೆ ಅಂತ. ಸೊ ಹೌ ಇಸ್ ಇಟ್ ಪಾಸಿಬಲ್? ಯಾವುದ್ರ ಮೇಲೆ ಇದನ್ನು ನೀವು ಅಳಿತೀರಾ ಅಂತ? ಇದನ್ನು ಯಾವ ರೀತಿ ನಾವು ಮುನ್ಸೂಚನೆ ಕೊಡ್ತೀವಿ ಅಂದ್ರೆ, ಮೊದಲನೇದಾಗಿ ಎಲ್ ನಿನೋ ಕಂಡೀಷನ್ಸ್ ಮೇಲೆ, ಎರಡನೇದಾಗಿ ಇಂಡಿಯನ್ ಓಷನ್ ಡೈಪೋಲ್ ಅಂತ ಇರ್ತೈತಿ. ಅಂದರೆ ಹಿಂದೂ ಮಹಾಸಾಗರದಲ್ಲಿ ಪಶ್ಚಿಮ ಮತ್ತು ಪೂರ್ವದಲ್ಲಿ ಉಷ್ಣಾಂಶ, ಅಂದರೆ ಪಶ್ಚಿಮದ ಕಡೆ ಉಷ್ಣಾಂಶ ಜಾಸ್ತಿ ಇತ್ತಂದ್ರೆ ಅದಕ್ಕೆ ಪಾಸಿಟಿವ್ ಡೈಪೋಲ್ ಅಂತ ಕರಿತೀವಿ. ಪಶ್ಚಿಮದಲ್ಲಿ ಉಷ್ಣಾಂಶ ಕಡಿಮೆ ಇತ್ತಂದ್ರೆ, ಅಂದ್ರೆ ಪೂರ್ವಕ್ಕೆ ಹೋಲಿಸಿದ್ರೆ ಆವಾಗ ನೆಗೆಟಿವ್ ಡೈಪೋಲ್ ಅಂತ ಕರಿತೀವಿ. ಅಂದ್ರೆ ಪಶ್ಚಿಮ ಕಡೆ ಉಷ್ಣಾಂಶ ಹೆಚ್ಚಿಗೆ ಇತ್ತಂದ್ರೆ ನಮಗೆ ಮನಸ್ಸು ಸ್ವಲ್ಪ ಚೆನ್ನಾಗಿರ್ತೈತಿ. ಅದು ಅಲ್ಲದೆ MJO ಅಂತ ಮಧ್ಯಾಹ್ನ ಜೂಲಿಯನ್ ಆಸೋಲೇಷನ್ಸ್ ಅಂತ ಇರ್ತೈತಿ. ಇದು
30 to 30 ದಿವಸದಿಂದ ಒಂದು 50 ದಿವಸ ತನಕ ಇದು ಒಂದು ಇಡೀ ಭೂಮಿಯನ್ನು ಸುತ್ತಾಗ್ತಿರ್ತೈತಿ. ಇದು ಒಂದು ಅಲೆ, ಇದು ಪಶ್ಚಿಮದಿಂದ ಪೂರ್ವ ಕಡೆ ಚಲಿಸ್ತಿರ್ತೈತಿ ಸಮಭಾಜಿಕ ಪ್ರದೇಶದಲ್ಲಿ. ಇದು ಒಮ್ಮೆ ಹಿಂದೂ ಮಹಾಸಾಗರದಲ್ಲಿ ಇದು ಆ್ಯಕ್ಟಿವ್ ಆಗಿತ್ತಂದ್ರೆ ಅದು ಒಮ್ಮೆ ಮಳೆ ತರಿಸುತ್ತೆ. ಅಂದ್ರೆ ಎಲ್ಲಿನೋ ಇದ್ರೂ ಕೂಡ ಕೆಲವೊಮ್ಮೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಇತ್ತಂದ್ರೂ ಮಳೆ ತರಿಸುತ್ತೆ. ಕೆಲವೊಮ್ಮೆ MGO ಆ್ಯಕ್ಟಿವ್ ಇತ್ತಂದ್ರೂ ಇದು ಮಳೆ ತರಿಸುತ್ತೆ. ಹೀಗೆ ಬೇರೆ ಬೇರೆ ಆಸೋಲೇಷನ್ಸ್ ಇರ್ತಾವೆ. ಅದು ಅಲ್ಲದೆ ಬಂಗಾಳ ಉಪಸಾಗರದಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಪ್ರೆಷರ್ ಪ್ಯಾಟರ್ನ್ ಹೆಂಗಿರ್ತೈತಿ, ವಿಂಡ್ ಪ್ಯಾಟರ್ನು, ಇವೆಲ್ಲ ಅಂಶಗಳನ್ನು ನೋಡಿಕೊಂಡು ನಾವು ಫೋರ್ಕಾಸ್ಟ್ ಕೊಡ್ತೀವಿ. ಅದೇ ರೀತಿ ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ ಮಾಡಲ್ ಕೂಡ ಇದೇ ಒಂದು ತಳದಿ ಮೇಲೆ ಕೆಲಸ ಮಾಡ್ತಾವೆ. ಬೇರೆ ಈಗ ಸೈಂಟಿಫಿಕ್ ಎಫೆಕ್ಟ್ಸ್ ಯಾವುದೆಲ್ಲ ಡಿಪೆಂಡ್ ಆಗುತ್ತೆ ಈ ವೆದರ್ ಚೇಂಜಿಗೆ ಅಂತ? ಇದು ಜಾಗತಿಕ ಮಟ್ಟದಲ್ಲಿ ಉಷ್ಣತೆ ಅಂದ್ರೆ ಹವಾಮಾನ ಯಾಕೆ ಬದಲಾವಣೆ ಆಗುತ್ತಂದ್ರೆ ಸಾಕಷ್ಟು ಅದಕ್ಕೆ ನ್ಯಾಚುರಲ್ ಕಾಜಸ್ ಇರ್ತಾವೆ, ಇನ್ನೂ ಒಂದು ಮ್ಯಾನ್ ಮೇಡ್ ಕಾಜಸ್ ಇರ್ತಾವೆ. ನ್ಯಾಚುರಲ್ ಕಾಜಸ್ಸು ಯಾವಾಗಲೂ ಇದ್ದೇ ಇರ್ತೈತಿ, ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸೋಲಾರ್ ಸೈಕಲ್ಸ್ ಅಂತ ಕರಿತೀವಿ ನಾವು, 11 ವರ್ಷಕ್ಕೊಮ್ಮೆ ಬರುವಂಥದ್ದು. ಹಿಂಗೆ ಬೇರೆ ಬೇರೆ ಇರ್ತೈತಿ. ಅಂದರೆ ಜಿಯಾಲಜಿಕಲ್ ಕಾರಣ, ಹಿಂಗೆ ಬೇರೆ ಬೇರೆ ಕಾರಣಗಳಿರ್ತಾವೆ. ಆದರೆ ಮ್ಯಾನ್ ಮೇಡ್ ಕಾಜಸ್ ಅದ್ರೊಳಗೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬರ್ತಾವೆ. ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಆಯಿಲು, ಪೆಟ್ರೋಲು ಮತ್ತು ನ್ಯಾಚುರಲ್ ಗ್ಯಾಸು ಅಂದರೆ ಫೊಸೈಲ್ ಫ್ಯೂಯಲ್ಸ್ ನಾವು ಉಪಯೋಗ ಮಾಡಾಕತ್ತಿದ ಮೇಲೆ ವಾತಾವರಣದಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ನೈಟ್ರಸ್ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಮತ್ತು ಜಾಸ್ತಿ ಭತ್ತ ಬೆಳೆಯೋದ್ರಿಂದ ಎಷ್ಟೋ ಕಾರ್ಬನ್ ಮೊನಾಕ್ಸೈಡು ಕೂಡ ವಾತಾವರಣದಲ್ಲಿ ಸೇರಿಕೊಳ್ತೈತಿ. ಇವೆಲ್ಲ ಏನು ಮಾಡ್ತಾವಂದ್ರೆ ಇವು ಬ್ಲ್ಯಾಂಕೆಟ್ ಥರ ಕೆಲಸ ಮಾಡ್ತಾವೆ. ಭೂಮಿಯಿಂದ ಹೊರಸೂಸುವ ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ನು ಇವು ಟ್ರ್ಯಾಪ್ ಮಾಡ್ತಾವೆ. ಟ್ರ್ಯಾಪ್ ಮಾಡಿದ್ಗಳನ್ನ ಇದು ಈ ವಾತಾವರಣ ಸ್ವಲ್ಪ ಉಷ್ಣಾಂಶ ಏರಿಕೆ ಆಗತ್ತೈತಿ. ಇದಕ್ಕೆ ನಾವು ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಕರಿತೀವಿ ನಾವು. ಈ ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚಿಗೆ ಆದಂಗೆಲ್ಲ ಇವು ಉಷ್ಣತೆ ಏರಿಕೆ ಆಕ್ಕೊಂತ ಹೋಗುತ್ತೈತಿ. ಇನ್ನು ಒಂದು ಡಿಫಾರೆಸ್ಟೇಷನ್, ಅರಣ್ಯಗಳ ಕಡಿಮೆ ಆಗ್ತಾಯಿದೆ. ಹಿಂಗಾಗಿ ಜನಸಂಖ್ಯೆ ಹೆಚ್ಚಿಗೆ ಆಗೋದ್ರಿಂದ ಅರಣ್ಯಗಳು ಕೂಡ ನಾಶ ಆಗ್ತಾ ಇದಾವೆ. ಅಂದ್ರೆ ಇವು ಅರಣ್ಯಗಳಿತ್ತಂದ್ರೆ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಅದು ಒಂದು ಸಮತೋಲನ ತರ್ತಿತ್ತು. ಆದರೆ ಇವು ಟ್ರೀಸು ಕಡಿಮೆ ಆಗಿರೋದ್ರಿಂದ ಈ ಸಮತೋಲನ ಕೆಲವೊಮ್ಮೆ ತಪ್ಪ ಸಾಧ್ಯತೆಗಳಿರ್ತಾವೆ. ಹಿಂಗಾಗಿ ಉಷ್ಣತೆ ಏರಿಕೆ ಆಗಿದೆ. ಹಿಂಗೆ ಜಾಗತಿಕ ಮಟ್ಟದಲ್ಲಿ ಉಷ್ಣತೆ ಏರಿಕೆ ಆಗಿರೋದ್ರಿಂದ ಬೇರೆ ಬೇರೆ ಪರಿಣಾಮಗಳು ಉಂಟಾಗ್ತಾವೆ. ಒಂದೊಂದು ಉಷ್ಣತೆ ಹೆಚ್ಚಿಗೆ ಆದವುಗಳನ್ನ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿರುವ ಹಿಮಗಡ್ಡೆಗಳೇ ಕರಗಬಹುದು. ಹಿಮಾಲಯ ಪರ್ವತದಲ್ಲಿ ಹಿಮಗಡ್ಡೆಗಳು ಕರಗಬಹುದು. ಇದರಿಂದ ಪರ್ವತ ಶ್ರೇಣಿಯಲ್ಲಿರುವ ಹಳ್ಳಿಗಳಿಗೆ ಮತ್ತು ನದಿಗಳು ಬೇಗ ಒಮ್ಮೊಮ್ಮೆ ತುಂಬಿ ಹರಿಬಹುದು, ಪ್ರವಾಹಗಳಾಗಬಹುದು. ಎರಡನೇದಂದ್ರೆ ಇವೆಲ್ಲ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಹಿಮಗಡ್ಡೆಗಳು ಕರಗುವುದರಿಂದ ನೀರಿನ ಮಟ್ಟ ಹೆಚ್ಚಿಗೆ ಆಗುತ್ತೆ. ಅತಿ ಕಡಿಮೆ ಎತ್ತರದಲ್ಲಿರುವ ಕೆಲವೊಂದು ನಡುಗಡ್ಡೆಗಳು ಮುಳುಗುವ ಸಾಧ್ಯತೆಗಳು ಇರ್ತಾವೆ. ಹಿಂಗೆ ಕ್ರಾಪಿಂಗ್ ಪ್ಯಾಟರ್ನ್, ಬೆಳೆಗಳು ಕೂಡ ಇಲ್ಲಿ ಬೆಳಿಬೇಕಾದದ್ದು ಬೆಳೆಗಳು ಒಮ್ಮೊಮ್ಮೆ ಅವಕ್ಕೆ ಅದ್ರದ್ದು ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಬೆಳೆ ಆಗಲ್ಲ. ಹಿಂಗೆ ಬೇರೆ ಬೇರೆ ಅಗ್ರಿಕಲ್ಚರ್ ಮೇಲೆ ಇಫೆಕ್ಟ್ ಆಗುತ್ತೆ. ಮತ್ತು ಕರಾವಳಿಯಲ್ಲಿ ನೀರಿನ ಮಟ್ಟ ಹೆಚ್ಚಿಗೆ ಆಗೋದ್ರಿಂದ ಎಷ್ಟೋ ಕರಾವಳಿಯ ಪ್ರದೇಶಗಳು ಮುಳುಗುವ ಸಾಧ್ಯತೆಗಳಿರ್ತಾವೆ. ಹಿಂಗೆ ಈ ಜಾಗತಿಕ ತಾಪಮಾನದಿಂದ ಸಾಕಷ್ಟು ಪರಿಣಾಮ ಇದೆ. ಇದನ್ನು ಕಡಿಮೆ ಮಾಡಬೇಕಾಗಿತ್ತಂದ್ರೆ ನಾವು ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು ಮತ್ತು ನೈಟ್ರಸ್ ಆಕ್ಸೈಡು ವಾತಾವರಣದಲ್ಲಿ ಹೊರಸೂಸೋದನ್ನು ಕಡಿಮೆ ಮಾಡ್ಕೋಬೇಕು. ಅಂದ್ರೆ ಎಷ್ಟೋ ಟ್ರಾನ್ಸ್ಪೋರ್ಟು ಎನರ್ಜಿ ಸಲಗೂ ಎಷ್ಟೋ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡುಗಡೆ ಮಾಡ್ತೀವಿ. ಯಾಕಂದ್ರೆ ಕೋಲ್ ಬೇಸ್ಡ್ ಎಲೆಕ್ಟ್ರಿಸಿಟಿ ಇರೋದ್ರಿಂದ. ಇದಕ್ಕೆ ಪರ್ಯಾಯ ಒಂದು ಉಪಾಯ ಅಂದ್ರೆ ಹೆಚ್ಚು ನಾವು ಸೋಲಾರ್ ಎನರ್ಜಿ ಉಪಯೋಗ ಮಾಡಿಕೊಳ್ಬೋದು, ವಿಂಡ್ ಎನರ್ಜಿ ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋದ್ರಿಂದ ಇದರ ಇಂಪ್ಯಾಕ್ಟ್ ಕಡಿಮೆ ಮಾಡ್ಕೋಬೋದು.